ಗುರೂಜಿ, ಈಗ ಜ್ಞಾನಫಲವನ್ನ ಹೇಳೋ ಸಮಯ ಆಯ್ತು. ಏನ್ ತಿಳಿಸ್ಕೊಡ್ತಿದ್ದೀರಾ? ಇವತ್ತಿನ ದಿವಸ ಜ್ಞಾನಫಲ ವಿಭಾಗ ಅಂತಕ್ಕಂಥ ವಿಚಾರದಲ್ಲಿ ನಾವು ಏನು ಮಾಡ್ತೀವಿ, ಪ್ರತಿದಿನ ಅದು ಇದು ಸಣ್ಣ ಪುಟ್ಟ ವಿಚಾರಗಳನ್ನು ತಿಳಿಸ್ತಾ ಇರ್ತೀವಿ. ಪ್ರತಿನಿತ್ಯ ನೀವಲ್ಲಿ ಇರತಕ್ಕಂಥ ವಿಚಾರ. ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ರಹಸ್ಯ. ಆ ರಹಸ್ಯದಲ್ಲಿ ಇವತ್ತಿನ ದಿವಸ ಶುಕ್ರವಾರ, ಶುಕ್ರ ಸಂಚಾರ ಅಂದರೆ ಹೆಣ್ಣು. ಅದಾದ ಮೇಲೆ ಮನೆಯಲ್ಲಿರ್ತಕ್ಕಂಥ ಲೋಪದೋಷಗಳು ಅದನ್ನು ಪರಿಹರಿಸಬೇಕು. ಅದು ನೀರು ಮತ್ತು ಹೆಣ್ಣು ಎರಡೂ ಭಾಗವು ಚಂಚಲ. ಆ ಚಂಚಲತೆಯನ್ನು ಪರಿವರ್ತನೆ ಮೂಡಿಸ್ಬೇಕು. ಹೇಗೆ ಮೂಡಿಸೋದು ಅದನ್ನು ಕೂಡ ಹೇಳ್ಕೊಡ್ತಕ್ಕಂಥ ಅವಕಾಶ. ಅದಕ್ಕೆ ಪ್ರತಿನಿತ್ಯ ನಿಮ್ಮ ಮನೆಯೊಳಗೆ ನೀರುಗಳಿರ್ತಲ್ಲ, ನೀವು ನೀರುಗಳೇನು ಮಾಡಬೇಕು, ಶುದ್ಧೀಕರಣ ಪಡಿಸ್ತಕ್ಕಂಥ ಅವಕಾಶವನ್ನು ಪಡಿಬೇಕು. ಶುದ್ಧೀಕರಣ ಹೇಗೆ ಪಡಿಸ್ತೀರಾ? ಮನೆಯೊಳಗಿರ್ತಕ್ಕಂಥ ನೀರನ್ನು ಸರಿತಿದ್ದುಪಡಿಸೋಕ್ಕೆ ಏನು ಅಂದರೆ ಸಂಪು, ಓವರ್ ಹೆಡ್ ಟ್ಯಾಂಕು, ಯಾವುದು ನೀರಿರುತ್ತೋ ಆ ನೀರನ್ನು ಶುದ್ಧೀಕರಣ ಪಡಿಸ್ಬೇಕು. ಆ ನೀರು ಯಾವತ್ತಾದರೂ ಸ್ವಲ್ಪ ಮಟ್ಟಿಗೆ ದೇವಮೂಲೆ ಇರುತ್ತೆ ಅಂತ ಇಟ್ಕೊಳ್ಳಿ. ದೇವಮೂಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರಿಮಿ ಕೀಟಗಳು ದೇವಮೂಲೆ ಬರ್ತಾ ಬಂದರೆ ಆ ನೀರು ಅಕಸ್ಮಾತ್ ನೀವು ಕ್ಲೀನ್ ಮಾಡದೇ ಇದ್ದರೆ ಸಂಪೊಳಗೆ ಯಾರು ಸಂಪನ್ನೇ ನೋಡ್ಕೊಳ್ಳಲ್ಲ. ನೀರೇನೋ ದಿನ ಕುಡಿತಿರ್ತೀರ, ಮೋಟ್ರ್ ಹಾಕ್ತೀರಾ, ಮೇಲೆ ಟ್ಯಾಂಕ್ ಹೋಗುತ್ತೆ. ಇಲ್ಲ ಟ್ಯಾಂಕಲ್ಲಿರೋ ನೀರು ಬರ್ತಾ ಇರುತ್ತೆ, ಕುಡಿತಿರ್ತಾರೆ, ಸ್ನಾನ ಮಾಡ್ತಿರ್ತಾರೆ. ಕುಡಿಯೋ ನೀರು ಬೇರೆ ಇಟ್ಕೊಂಡಿರ್ಬೋದು ಅಥವಾ ಫಿಲ್ಟರ್ ಇಟ್ಕೊಳ್ಬೋದು. ಆದರೆ ಈ ಎರಡನ್ನ ಗಮನಿಸ್ಬಿಟ್ಟು ಅದನ್ನು ಶುದ್ಧೀಕರಣ ಪಡಿಸಬೇಕು. ಯಾಕೆಂದರೆ ಎರಡೂ ಮೂಲೆ, ಒಂದು ಶುಕ್ರ ಹೆಣ್ಣನ ಭಾಗ, ಇನ್ನೊಂದು ಗಂಡು ಮಕ್ಕಳಾಗಿರ್ತಕ್ಕಂಥ ಭಾಗ. ಗಂಡಾಗಿರ್ತಕ್ಕಂಥವ್ನು ಗಂಡನೂ ಆಗಿರ್ಬೋದು, ಗಂಡು ಮಕ್ಕಳು ಆಗಿರ್ಬೋದು. ಹೆಣ್ಣಾಗಿರ್ತಕ್ಕಂಥವ್ಳು ಮಗಳು ಆಗಿರ್ಬೋದು, ಸೊಸೆನೂ ಆಗಿರ್ಬೋದು, ಅದೇ ರೀತಿಯಾಗಿ ತಾವೂ ಆಗಿರ್ತಕ್ಕಂಥ ಮನೆ ಯಜಮಾನಿನೂ ಆಗಿರ್ಬೋದು. ಆ ಎಲ್ಲ ರೀತಿಯಾಗಿ ಎರಡೂ ಜಾಗಗಳನ್ನು ನೀರು ಹೊಂದಿಕೊಳ್ಳದೇ ಇದ್ದರೆ, ಅಂದರೆ ಮೇಲ್ಭಾಗ ಶಿರಸ್ಸಿನಲ್ಲಿರ್ತಕ್ಕಂಥ ನೀರು, ಕೆಳಭಾಗದಲ್ಲಿ ಪಾತಾಳದಲ್ಲಿ ಪಾದವಾಗಿರ್ತಕ್ಕಂಥ ನೀರು ಎರಡೂ ಶುಚಿರ್ಭೂತವಾಗದಿದ್ದರೆ ಮನೆಯಲ್ಲಿ ಕಲಹ, ಮನೆಯಲ್ಲಿ ಕೆಲಸಗಳಾಗಲ್ಲ, ಮನೆಯಲ್ಲಿ ಅನುಮಾನಾಸ್ಪದವಾಗಿರ್ತಕ್ಕಂಥ ಅವಕಾಶಗಳು ಸಾಧಾರಣವಾಗಿ ಈ ನೀರುಗಳು ಕೆಡಬಾರ್ದು. ಆವಾಗವಾಗ ಶುದ್ಧಿಪಡಿಸ್ತೀವಿ. ಹೇಗೆ ಶುದ್ಧಿಪಡಿಸ್ತೀರಾ? ಆವಾಗವಾಗ ಕ್ಲೀನ್ ಮಾಡ್ಕೊಳಕ್ಕಾಗತ್ತೇನ್ರಿ ಅನ್ಕೊಂತೀರಾ. ಅದಕ್ಕೆ ನೀವೇನು ಮಾಡಬೇಕು, ಪಟ್ಟಿಕಾರ. ಈ ಪಟ್ಟಿಕಾರ ಅನ್ನೋದೇನು ಅಂದರೆ, ಯಾವತ್ತಾದರೂ ನಾವು ಗಂಡಸರೆಲ್ಲ ಶೇವ್ ಮಾಡ್ಕೊತಾರೆ ನೋಡಿ, ಆ ಸಮಯದಲ್ಲಿ ನೀವು ನೋಡಬಹುದು ಅಲ್ಲಿ ವಿಶೇಷವಾಗಿ ಪಟ್ಟಿಕಾರ ಅದು ಉಜ್ತಾರೆ. ಅಕಸ್ಮಾತು ಗಾಜು ಗೀಜನ್ನಾದರೂ ಆಗಿದ್ದ ಹಾಗೆ ಅಥವಾ ರಕ್ತ ಗಿತ್ತ ಬಂದಾಗ ಉಜ್ತಾರೆ. ಅದನ್ನು ಪಟ್ಟಿಕಾರ ಅಂತ ಕರಿತೀವಿ. ಇದಕ್ಕೆ ಈ ಪಟ್ಟಿಕಾರ ಅನ್ನೋದು ಸ್ಫಟಿಕ ಅಂತಲೂ ಕರೀತಾರೆ. ಈ ಸ್ಫಟಿಕ ಅನ್ನೋದು ನೀವು 1-2 ತಗೋಬಾರ್ದು. ಓವರ್ ಹೆಡ್ ಟ್ಯಾಂಕಿಗೆ ಯಾವತ್ತೂ ತಿಳ್ಕೊಳ್ಳಿ, ಮೇಲ್ಗಡೆ ಭಾಗಕ್ಕೆ ಯಾವತ್ತು 2 kg ಅಷ್ಟು ತಗೋಬೇಕು. ಎಷ್ಟೋ? 2 kg ಅಷ್ಟು. ಅಂದರೆ 2 kg ಸಪ್ರೇಟಾಗಿ ಇಸ್ಕೋಬೇಕು. ಎರಡನೇ ಭಾಗ ದೇವಮೂಲೆಯಲ್ಲಿ ಇರ್ತಕ್ಕಂಥ ಭಾಗಕ್ಕೆ 2 kg ಅಷ್ಟು ತಗೋಬೇಕು. 2 kg ಅಷ್ಟು ತಗೋಬೇಕು. ಇನ್ನು 1 kg ಅಷ್ಟು ಮನೆ ಒಳಗೆ ಇಟ್ಕೋಬೇಕು. ಆ 1 kg ಅಂದರೆ 5 kg ಅಷ್ಟು ಒಂದು ಕುಟುಂಬಕ್ಕೆ ಇಟ್ಕೋಬೇಕು, ಒಂದು ಮನೆಗೆ ಇಟ್ಕೋಬೇಕು. ಪಂಚೆಯಲ್ಲಿ ಕಟ್ಟಬೇಕು. ಈ ಪಂಚೆಯಲ್ಲಿ ಕಟ್ಟಿ ದಾರದಲ್ಲಿ ಕಟ್ಟಿದಾಗ ಆ ಸಂಪೊಳಗೆ ನೀವು ಬಿಟ್ಟಾಗ ಒಳಭಾಗದಲ್ಲಿ ಯಾವ ಕಾಲಕ್ಕೂ ನೆಲ ಸೋಕಬಾರ್ದು, ಮೇಲೆ ಇರಬೇಕು. ಪಂಚೆ ಒಳಗೆ ಪಟ್ಟಿಕಾರ ಎಷ್ಟಿರಬೇಕು? 2 kg ಅಷ್ಟು ಪಟ್ಟಿಕಾರವನ್ನು ಒಂದು ಪಂಚೆಯಲ್ಲಿ ಕಟ್ಟಿ, ಹರಿದೋಗಿದ್ದ ಪಂಚೆನ ಯಾವುದೋ ಇಟ್ಕೊಳ್ಳಿ, ಆ ಪಂಚೆಯಲ್ಲಿ ಕಟ್ಟಿ ದಾರವನ್ನು ಕಟ್ಟಿ ಮೇಲಿಟ್ಟಿರ್ತಾರೆ. ಮೇಲ್ಗಡೆ ಇಟ್ಕೊಂಡಿರೋ ಭಾಗ ಏನಕ್ಕೆ ಅಂದರೆ, ಈ ಪಟ್ಟಿಕಾರದಲ್ಲಿ ಅಕಸ್ಮಾತ್ ಗಲೀಜೆಲ್ಲ ಇರುತ್ತೆ, ಅದೆಲ್ಲ ಹೋಗದಿದ್ದ ಹಾಗೆ ಕಾಪಾಡ್ಕೊಳ್ಳೋಕೆ ಪಂಚೆ. ಒಳಭಾಗದಲ್ಲಿ ಕೆಳಗಡೆ ಅಂದರೆ ಆ ಕರಗತ್ತೆ. ಈ ಪಟ್ಟಿಕಾರ ಏನು ಅಂದರೆ ಮನೆ ಮುಂಭಾಗದಲ್ಲೂ ಕಟ್ಟಬೇಕು ಅಂತ ಹೇಳಿದ್ನಿಲ್ಲ, ಅದಕ್ಕೋಸ್ಕರ. ಈ ನೀರೊಳಗೆ ಬಿಟ್ಟಿರೋದು ನೆಲ ಸೋಕಬಾರ್ದು, ಮೇಲ್ಗಡೆ ಇರೋ ದಾರವನ್ನು ಕಟ್ಟಿರಬೇಕು. ಕೊನೆ ತುದಿನ ಬಾಗಿಲು ಕಟ್ಬಿಟ್ಟು ಬಾಗಿಲು ಹಾಕೊಂಡ್ಬಿಟ್ಟಿರ್ತೀರ. ಮೇಲ್ಗಡೆ ಟ್ಯಾಂಕ್ಗೂ ಅಷ್ಟೇ ಭೂಸ್ಪರ್ಶ ಅಂದರೆ ಟ್ಯಾಂಕ್ ಒಳಗಿರೋ ಭಾಗ ಟಚ್ ಮಾಡದೆ ಮೇಲ್ಗಡೆ ಕಟ್ಟಿರ್ತೀರ. ಇದೇನಾಗುತ್ತೆ, ಕನಿಷ್ಠ 1 ವಾರ ಹಿಡಿಯುತ್ತೆ ಕರಗಕ್ಕೆ. 1 ವಾರದಲ್ಲಿ ಕರಗದ ಮೇಲೆ ಪಂಚೆ ಮೇಲೆ ಬಂದ್ಬಿಡುತ್ತೆ, ದಾರ ತೆಗೆದುಬಿಡಿ, ಅದು ತೆಗೆದುಬಿಡಿ. 6 ತಿಂಗಳು ನೀವು ನೋಡಿ, ನೀರು ಎಷ್ಟು ಕಲ್ಮಶವಾಗಿರ್ತಕ್ಕಂಥದ್ದು ಎಲ್ಲ ಶುದ್ಧೀಕರಣ ಬರುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಇದ್ದಂಗಿರುತ್ತೆ. ಆ ನೀರನ್ನು ಯಾವ ಮನುಷ್ಯ ಮನೇಲಿ ಕುಡಿತಾನೋ ಸರ್ವದಾ ಯಾವತ್ತೂ ಆರೋಗ್ಯ ಇರುತ್ತೆ. ಸಣ್ಣ ಪುಟ್ಟ ವೈರಸ್ ಕೂಡ ಬರಲ್ಲ. ಈ ಸಣ್ಣ ಪುಟ್ಟ ಅಕ್ಷೀಂದ್ರ ವೈರಸ್ಸು, ಆ A1 B1 C1 ಅಂದ್ಕೊಂಡು ಬರೋದೆಲ್ಲ 1 month ಇಟ್ಬಿಟ್ಟಿದ್ದಾರೆ. ಆ ವೈರಸ್ ಹೆಸರುಗಳೇ ಗೊತ್ತಿಲ್ಲ, ಯಾವ್ಯಾವುದೋ ಇಡ್ತಾ ಬರ್ತಾರೆ. ಹೀಗೆ ಆ ವೈರಸ್ಗಳು ಸಕದಾ ಯಾವತ್ತೂ ಇರುತ್ತೆ. ಅದು ವೈರಸ್ ಇಲ್ಲದೆ ಇದ್ರೆ ಮನುಷ್ಯ ಬದುಕೋದೇ ಇಲ್ಲ. ಆದರೆ ಸಣ್ಣ ಪುಟ್ಟದ್ದಕ್ಕೆ ವೈರಸ್ನ ಓಡಿಸ್ತಕ್ಕಂಥ ಅವಕಾಶವನ್ನು ಮನೆಯೊಳಗೆ ಶುದ್ಧೀಕರಣ ಪಡಿಸ್ತಕ್ಕಂಥದ್ದು, ಮನೆ ದೇವಮೂಲೆ ಯಾವತ್ತೂ ಶುಭ್ರವಾಗಿರೋಕ್ಕೆ ಇದೊಂದು ಅವಕಾಶ. ಇನ್ನು 1 kg ಇಟ್ಕೊಂಡಿದ್ದೀರ, ಅದನ್ನು ಮನೆ ಬಾಗಿಲ ಈಶಾನ್ಯ ಬಾಗಿಲು ಅಂದರೆ ಯಾವುದೇ ಪೂರ್ವದ ಬಾಗಿಲು ಅಥವಾ ಯಾವುದೇ ಪಶ್ಚಿಮದ ಬಾಗಿಲು ಅಥವಾ ಯಾವುದೇ ದಕ್ಷಿಣದ ಬಾಗಿಲು ಅಥವಾ ಯಾವುದೇ ಕಾರಣಕ್ಕೂ ನೀವು ಇಟ್ಟಿರ್ತಕ್ಕಂಥ ಉತ್ತರದ ಬಾಗಿಲು, ಯಾವುದೇ ಬಾಗಿಲಿರಲಿ, ಪೂರ್ವಾಭಿಮುಖಕ್ಕೆ ಆ 1 kgಯನ್ನು ಆ ಕಲ್ಲನ್ನು ಇರ್ತಕ್ಕಂಥದ್ದು ಅಲ್ಲಿ ಕಟ್ಟಬೇಕು. ಅದು ಯಾವುದು ಕಂಬಳಿ ದಾರದಲ್ಲಿ, ಕಪ್ಪು ದಾರದಲ್ಲಿ ಕಟ್ಟಿ ಇಡಬೇಕು. ಮನೆ ಹೊಸಲು ಭಾಗ ಕಟ್ಟರೆ ಯಾವ ನನ್ನ ಮಗನೂ ಮನೆ ಒಳಗೆ ಬರ್ತಾ ಹೋಗ್ತಾ ಕಣ್ಣಿಡ್ತಾನೋ ಆ ದೃಷ್ಟಿ ಹಾಗೇ ಕವ್ದು ಹೋಗುತ್ತೆ. ಇದು ಹೇಗೆ ಕರಗ್ತಾ ಇರುತ್ತೋ ಮನೆ ಒಳಗೆ ಯಾವುದೇ ದೃಷ್ಟಿಗಳು ಬರಲ್ಲ. ಇದು ಸತ್ಯ. ಅದಕ್ಕೋಸ್ಕರ ಈ ವಾಕ್ಯಕ್ಕೆ ಪರಿಪೂರ್ಣವಾಗಿ ನೀವು ಆ ಪಟಿಕಾರವನ್ನು ಇಟ್ಕೊಂಡಿರ್ತಕ್ಕಂಥದ್ದು
ಈ 5 ಭಾಗದಲ್ಲಿ ಮಾಡ್ತಕ್ಕಂಥದ್ದು. ಇನ್ನು 1 kgಯಲ್ಲಿ 1 ಗಡ್ಡೆಯನ್ನು ಮಾತ್ರ 1 kg ಅಷ್ಟು ಇಲ್ಲಿ ಇಟ್ಟಿರ್ತಕ್ಕಂಥ ವಿಚಾರ, ಅದನ್ನೆಲ್ಲ ಕಟ್ ಹಾಕಿರ್ತೀರ. ಇಷ್ಟನ್ನು ಕಟ್ ಹಾಕಿದಾಗ ಮನೆ ಒಳಗಿರ್ತಕ್ಕಂಥ ಈಶಾನ್ಯ ಭಾಗಕ್ಕೆ ದೋಷಗಳು ಬರಲ್ಲ. ಸೊ 2 kg ಮೇಲ್ ನೀರಿಗೆ, 2 kg ಪಾತಾಳದಲ್ಲಿರ್ತಕ್ಕಂಥ ಸಂಪಿಗೆ, ಇನ್ನು 1 kg ಅಷ್ಟು 1 ಗಂಟೆಗೆ ಪೂರ್ತಿಯಾಗಿ ಭಾಗಲಿಗೆ. ಇಷ್ಟೆಲ್ಲ ಹಾಕಿ ಸಂಕ್ಷಿಪ್ತವಾಗಿ ಪರಿಪೂರ್ಣತೆ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಜೀವನ ರಹಸ್ಯದಲ್ಲಿ ಇದೆಲ್ಲ ಒಂದು ಮೆಲುಕು. ಆದರೆ ಈ ಪಟ್ಟಿಕಾರ ಇನ್ಯಾರ್ದೂ ಅಲ್ಲ, ಸಾಕ್ಷಾತ್ ಭೂತಗಣಾಧಿಪತಿ. ಇದು ಅಂದರೆ ಭೂತ ಪ್ರೇತ ಪಿಶಾಚಿಗಳ ನಿಕಟ ನಹಿಯಾವೆ ಅಂತ ಮಂತ್ರವೂ ಹೇಳುತ್ತೆ. ಅದೇ ರೀತಿಯಾಗಿ ನೀವು ಅದನ್ನು ನೋಡ್ಬೋದು. ಆ ಪಟ್ಟಿಕಾರ ಬಂದು ವೈರಸ್ ಡಿಫೆಕ್ಷನ್ಸ್ನ ಓಡಿಸ್ತಕ್ಕಂಥದ್ದು. ಅಂದರೆ ಆ ಪಟ್ಟಿಕಾರ ನೋಡಿ, ಒಂದು ರಕ್ತವನ್ನು ಅಕಸ್ಮಾತ್ ಆದರೆ ಯಾವುದೇ ಕಾರಣಕ್ಕೂ ಆಂಟಿಡೋಟ್ ಇದ್ದಾಗ ಕೆಲಸ ಮಾಡುತ್ತೆ, ಅಥವಾ ಪಸ್ ಫಾರ್ಮೇಷನ್ ಆಗದಿದ್ದಾಗ ನೋಡುತ್ತೆ, ತಕ್ಷಣವೇ ಒಣಗಿಸುತ್ತೆ. ಅಂದರೆ ಖಂಡಿತ ದೇಹದಲ್ಲಿ ಎಷ್ಟೇ ಅದನ್ನು ಸ್ವಲ್ಪ ಮಟ್ಟಿಗಾದರೂ ಪರಿಪೂರ್ಣತೆ ಮಾಡಿಕೊಂಡಾಗ ಆ ಪರಿವರ್ತನೆ ಆಗ್ತಾ ಇರುತ್ತೆ. ಅದಕ್ಕೆ ನೀರಲ್ಲಿ ಹಾಕಿ ನೀರನ್ನು ಕುಡಿತಾ ಬಂದಾಗ ಮನೇಲಿ ಯಾವುದೇ ವೈರಸ್ಗಳು ಬರಲ್ಲ, ಯಾವ ಕಾಲಕ್ಕೂ ರೋಗಗಳಾಗಲ್ಲ, ಹೊರಭಾಗದಲ್ಲಿ ಇನ್ಫೆಕ್ಷನ್ಸ್ ಅಂತೀವಲ್ಲ ಅದೆಲ್ಲ ಯಾವುದಕ್ಕೂ ನಿಮಗೆ ಬರಲ್ಲ. ಹೀಗೆ N1 C1 B1 C1 ಅಂತ ಹೇಳಿ ಏನೇನೋ ಬರುತ್ತೆ, ಅದೆಲ್ಲ ಪರಿವರ್ತನೆ ಮಾಡ್ಕೊಳ್ಳಿ. ಮೊದಲಾಗಿ ಇವತ್ತಿನ ದಿವಸ ಯಾತ್ರೆ ವಿಚಾರವನ್ನು ಹೇಳ್ತಕ್ಕಂಥ ವಿಚಾರ. ಆ ಯಾತ್ರೆಗೆ ಪರಿಪೂರ್ಣತೆಯನ್ನು ಪಡ್ಕೊಂಡಿರ್ತಕ್ಕಂಥ ನೀವುಗಳು ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಯಾತ್ರೆಗೆ ಹೊರಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡು ಯಾತ್ರೆಗೆ ಎಲ್ಲ ಸಂಪೂರ್ಣವಾಗಿ ಬರ್ತಕ್ಕಂಥದಕ್ಕೆ ದತ್ತಪೀಠದಿಂದ ಪ್ರಾರಂಭಿಸ್ತಾ ಇದ್ದೀವಿ. ಯಾವ ದಿನ ನಾನು ದತ್ತಪೀಠದಲ್ಲಿ ಇರ್ತೀನಿ ಅಂದರೆ ಗಾಣಗಾಪುರ ದತ್ತಪೀಠದಲ್ಲಿ ಇರ್ತೀನಿ, ಗುಲ್ಬರ್ಗ ಅಲೆ ಇಳ್ಕೊಂಡು ತದಪೂರ್ವವಾಗಿರ್ತಕ್ಕಂಥ ಯಾತ್ರೆಯನ್ನು ರಾಯಚೂರಿಂದ ಪ್ರಾರಂಭಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಹೇಗೆ ಎತ್ತ ಅಂತೆಲ್ಲ ತಿಳ್ಕೊಂಡು ಎಷ್ಟು ಜನ ಈ ಫೋನ್ ನಂಬರ್ಗಳು ಕರೆ ಮಾಡಿದ್ದೀರಾ, ಅಷ್ಟು ಜನ ವಿಶೇಷವಾಗಿರ್ತಕ್ಕಂಥ ಕರೆಗಳು ಭಾಳಷ್ಟು ಜನ ಬಂದಿದೆ. ಸಹಕರಿಸ್ತಕ್ಕಂಥವ್ರು, ಸಹಯೋಗ ಕೊಡ್ತಕ್ಕಂಥವ್ರು, ಪರಿಪೂರ್ಣವಾಗಿ ಬ್ರಹ್ಮ ತೇಜಸ್ಸಲ್ಲಿ ನೀವೆಲ್ಲ ಸೇರ್ತಕ್ಕಂಥವ್ರು ಎಲ್ಲ ಯಾರಿದ್ದಾರ ಅಂಥ ಒಂದು ವಿಚಾರ ಮಾತ್ರ. ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೂ ಮಾತ್ರ ಕಚೇರಿಗಳು. ನಾನು ಕೊಟ್ಟಿರ್ತಕ್ಕಂಥ ನಂಬರ್ಗಳು ಯಾವ ಕಾಲಕ್ಕೂ ಅದರ ಮೇಲೆ ನೀವು ಮಾಡಿದ್ರು ಎತ್ತವ್ರು ಯಾರೂ ಇರಲ್ಲ ಫೋನ್ನ. ಅದೇ ರೀತಿ ಬೆಳಗ್ಗೆ ಬೇಗ ನೀವು ಮಾಡಿದ್ರು ಪ್ರಯೋಜನವಿರಲ್ಲ. ಆದ್ದರಿಂದ ದಯವಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ ಇರಲಿ, ಸಾಯಂಕಾಲ ಇರಲಿ, ಸಾಯಂಕಾಲ 5 ಗಂಟೆವರೆಗೂ ಮಾತ್ರ ಕಚೇರಿಗೆ. ಯಾಕೆಂದರೆ ಬೇರೆ ಬೇರೆ ಕೆಲಸಗಳು ತಳ್ಳಿನಾಗಬೇಕು. ನಿಮಗೆ ಅಷ್ಟೊಂದರೂ ಕೊಟ್ಟಿದ್ದೀವಲ್ಲ, ಸಂತೋಷ. ಅದೇ ರೀತಿಯಾಗಿ ಅಪಾಯಿಂಟ್ಮೆಂಟ್ಸ್ಗೂ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಣ. ಖಂಡಿತ ಬೇಜಾರು ಮಾಡ್ಕೋಬೇಡಿ. ಎಲ್ರಿಗೂ ಒಂದೊಂದು ಅವಕಾಶ ಕೊಟ್ಟು ಪ್ರತಿಯೊಬ್ಬರಿಗೂ ಅಪಾಯಿಂಟ್ಮೆಂಟ್ ಅವಕಾಶವನ್ನು ಮಾಡೋಕ್ಕೆ ಅದಕ್ಕೆ ಒಂದು ಸಪರೇಟ್ ಸ್ಕೀಮ್ ಅಂತ ಅನ್ಕೊಂಡ್ಬಿಟ್ಟಿದ್ರೆ, ಅದಕ್ಕೆ ಎಷ್ಟೋ ಜನಕ್ಕೆ ನಾನೇ ಬೇಕು, ಹೀಗೆ ನಡಿಬೇಕು ಅಂದರೆ ಎಷ್ಟು ಜನಕ್ಕೆ ಸಾಧ್ಯವಿದೆ ಒಬ್ಬ ಮನುಷ್ಯ ಅಲ್ವೇ? ದಯವಿಟ್ಟು ಸಹಕರಿಸಿ. ಒಳ್ಳೆಯದಾಗಲಿ. ಅನುಕೂಲವಾಗಿರ್ತಕ್ಕಂಥ ನಂಬರ್ಗಳನ್ನ ಬರ್ಕೊಳ್ಳಿ. 22-355-469 22-355-469 ಇದು ಒಂದು ನಂಬರು. ಇನ್ನೊಂದು ನಂಬರು 25-745-745 25-745-745. ಗೊತ್ತಾಯ್ತಲ್ಲ? ಈ ನಂಬರ್ಗಳನ್ನು ಸಂಪರ್ಕಿಸಿದ್ರೆ ನಿಮ್ಮ ಡೀಟೇಲ್ಸ್, ವಿಳಾಸಗಳೆಲ್ಲ, ನೀವು ಕೊಡ್ತಕ್ಕಂಥ ವಿಚಾರಗಳು, ನೀವು ಸಹಕರಿಸ್ತಕ್ಕಂಥದ್ದು, ಇದಕ್ಕೆ ಸ್ಪಾನ್ಸರ್ಸ್ ಆಗ್ತಕ್ಕಂಥವ್ರು, ಅನ್ನದಾನ ಪ್ರಿಯವಾಗಿರ್ತಕ್ಕಂಥದ್ದು, ಅಥವಾ ಅದೇ ವಿಶೇಷವಾಗಿರ್ತಕ್ಕಂಥ ಕೋಸಂಬರಿ ಪಾನಕ ಜನಗಳು ಹಂಚೋದಾಗಲಿ, ಹಣತೆ ದೀಪಗಳ ಜನಗಳು ಹಂಚೋದಾಗಲಿ, ಇಷ್ಟು ಬಿಟ್ಟರೆ ಖರ್ಚು ನಿಮಗೇನು ಖರ್ಚಿಲ್ಲಪ್ಪ. ಕುಲದೇವತೆ, ಇಷ್ಟದೇವತೆ, ಗ್ರಾಮ ದೇವತೆ, ನಿಮ್ಮ ಗ್ರಾಮದಲ್ಲಿ ನಮ್ಮ ಕ್ಷೇತ್ರ ದೇವತೆಗಳನ್ನು ನಾವುಗಳು ಶಕ್ತಿಪೂರ್ವಕವಾಗಿ ತುಂಬಿದ್ರೇ ವಿಶೇಷ. ಯಾಕೆಂದರೆ ಜಗತ್ತಲ್ಲಿ ಇನ್ನೇನು ಪ್ರಳಯ ಕಾಲಕ್ಕೆ ಎಲ್ಲ ವಿಶೇಷವಾಗಿರ್ತಕ್ಕಂಥ ದೈವ ಮಾನವರಾಗಿರ್ತಕ್ಕಂಥ ನಾವೇನು ಮೇಲ್ಗಡೆ ಹೇಳ್ತೀವಿ ಏಲಿಯನ್ಸ್ ಅಂತ, ಅವರೆಲ್ಲ ನಮ್ಮನ್ನು ಕಾಪಾಡೋಕ್ಕೆ, ಸಂರಕ್ಷಣೆ ಮಾಡೋಕ್ಕೆ ಬರ್ತಾ ಇದೆ. ಆದರೆ ದೂರವಾಗಿರ್ತಕ್ಕಂಥ ಈ ವಿಶೇಷದಲ್ಲಿ ಪಿರಮಿಡ್ ಅಂತ ಏನು ಕೈರೋ ಅಂತ ಹೇಳ್ತೀವಿ, ಆ ಪಿರಮಿಡ್ಡಲ್ಲಿ ನೀವು ನೋಡ್ಬೋದು ಸಂದಿಗ್ಧ ಕಾಲದಲ್ಲಿ ಒಳಭಾಗದಲ್ಲಿ ಮಮ್ಮಿ ಅಂತಿದೆ. ಅದರ ವಿಚಾರ ಕೂಡ ನಾನು ಮಾತಾಡ್ತೀನಿ. ಯಾತಕ್ಕೆ ಏನು ಎತ್ತ ಅಂತ ತಿಳಿಸ್ಕೊಡ್ತಕ್ಕಂಥ ವಿಚಾರ. ಯಾಕೆಂದರೆ ಅದೆಲ್ಲ ಮುರಿದು ಹೋಗತಕ್ಕಂಥ ಅವಕಾಶ, ಅದು ಖಂಡಿತವಾಗ್ಲೂ ಮುರಿಲೇಬೇಕು. ಯಾಕೆಂದರೆ ಅದು ಮುರಿದೇ ಇದ್ದರೆ ಲೋಕವೆಲ್ಲ ಸಮಸ್ತ ಏನಾಗುತ್ತೆ, ಸರ್ವನಾಶನವಾಗುತ್ತೆ. ಆದರೆ ನಾವೇನು ಮಾಡಬೇಕು, ಈ ಸರ್ವನಾಶನವಾಗದೇ ಇದ್ದ ಹಾಗೆ ಕಾಪಾಡೋಕ್ಕೆ ನಾವೇನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತೋ ಸನ್ಮಂಗಳಾನಿ ಭವಂತು. ಗುರುಜಿ, ಇಂದಿನ ಜ್ಞಾನಫಲ ವಿಭಾಗದಲ್ಲಿ ಬಹಳ ಸೊಗಸಾಗಿ ನೀರನ್ನು ಶುದ್ಧೀಕರಿಸೋ ಪಟ್ಟಿಕಾರದ ಕುರಿತು ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡೋ ಸಮಯ ಆಯ್ತು. ಮತ್ತೆ ನಿಮ್ಮ ಭೇಟಿ ಸೋಮವಾರದ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಲ್ವೇ? ಹೋಗಿ ಬರ್ತೀವಿ. ನಮಸ್ಕಾರ.